ಹಾಕೊಂಡು ಬರ್ತಾನೆ, ಸದ್ದಿಲ್ಲದೆ ದೋಚಿ ಎಸ್ಕೇಪ್ ಆಗ್ತಾನೆ. ಮಂಡಿಪೇಟೆಯಲ್ಲಿ ಸರಣಿ ಕಳ್ಳತನಕ್ಕೆ ಬೆಚ್ಚಿ ಬಿದ್ದ ಜನರು. ಸರಣಿ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಎಸ್, ನಿನ್ನೆ ರಾತ್ರಿ ಪೂರ್ತಿ ಸೋನೆ ಮಳೆ ಬರ್ತಾನೆ ಇತ್ತು. ಒಂದ್ ಕಡೆ ಚಳಿ, ಇತ್ತ ಪೊಲೀಸರು ಬೀಟ್ ಮುಗಿಸಿಕೊಂಡು ಕೂಡ ಹೋಗಿದ್ರು ಅಂತ ಕಾಣುತ್ತೆ. ಆಹಾ, ಚಳಿಗೆ ಜನ ಯಾರು ಆಚೆ ಬರಲ್ಲ ಅಂತ ಸ್ಕೆಚ್ ಹಾಕಿ ಕೂತಿದ್ದ ಐನಾತಿ ಕದಿಮರು ಅಂಗಡಿಗಳ ಬೀಗ ಮುರಿದು ಸರಣಿ ಕಳ್ಳತನ ಮಾಡಿದ್ದು ಸಿಕ್ಕದನ್ನ ಎಗರಿಸಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಎಂದಿನಂತೆ ಅಂಗಡಿ ಓಪನ್ ಮಾಡಲು ಬಂದ ಅಂಗಡಿ ಮಾಲೀಕರು ಅಂಗಡಿಗಳ ಬೀಗ ಮುರಿದಿದ್ದನ್ನ ಕಂಡು ಶಾಕ್ ಆದ್ರು. ಹೌದು, ತುಮಕೂರಿನ ವ್ಯಾಪಾರಿ ಕೇಂದ್ರ ಅಂತಾನೆ ಫೇಮಸ್ ಆಗಿರೋ ಮಂಡಿಪೇಟೆಯ ಅಂಗಡಿಗಳಲ್ಲಿ ಸರಣಿ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ಬೆಳಗ್ಗೆ ಆದ್ರೆ ಸಾಕು ತುಮಕೂರು ನಗರದ ಮಂಡಿಪೇಟೆಯಲ್ಲಿ ಕಾಲಿಡದಷ್ಟು ಜನವೋ ಜನ. ಆದ್ರೆ ರಾತ್ರಿ ಆದ್ರೆ ಜನರ ಓಡಾಟ ಕಡಿಮೆ ಇರುತ್ತೆ. ರಾತ್ರಿ ವೇಳೆ ಪೊಲೀಸರು ಬೀಟ್ ಬರೋದು ಬಿಟ್ರೆ ಜನರ ಓಡಾಟ ಅಷ್ಟಾಗಿ ಇರೋದಿಲ್ಲ. ಮಂಡಿಪೇಟೆಯ ಅಂಗಡಿಗಳಲ್ಲಿ ಕಳ್ಳತನ ಮಾಡಬೇಕು ಅಂತ ತುಂಬಾ ದಿನದಿಂದ ಸ್ಕೆಚ್ ಹಾಕಿದ್ದ ಕದಿಮರು ನಿನ್ನೆ ಪ್ಲಾನ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 2:30 ಗಂಟೆ ಸುಮಾರಿಗೆ ಸಣ್ಣಗೆ ಮಳೆಯೂ ಬರ್ತಾ ಇತ್ತು. ಜನರಂತೂ ಫುಲ್ ನಿದ್ದೆಗೆ ಜಾರಿತು. ಅಂಗಡಿ ಸುತ್ತ ಕದಿಮನೊಬ್ಬ ಒಂದು ರೌಂಡ್ ಹೊಡೆದಿದ್ದಾನೆ. ಕಳ್ಳತನಕ್ಕೆ ಧೈರ್ಯ ಬರಲಿ ಅಂತ ಒಂದು ಬಿಯರ್ ಕೂಡ ಕುಡಿದಿರಬೇಕು. ಗುಂಡಿಗೆ ಗಟ್ಟಿ ಮಾಡಿಕೊಂಡ ಕದಿಮನೊಬ್ಬ ಕಳ್ಳತನಕ್ಕೆ ಇಳಿದೇ ಬಿಟ್ಟ. ಅಂಗಡಿಗಳ ಬಾಗಿಲು ಮುರಿದು ಸಿಕ್ಕಷ್ಟು ಹಣವಷ್ಟೇ ಅಲ್ಲದೆ ಡ್ರೈ ಫ್ರೂಟ್ಸ್ ಅನ್ನ ಕೂಡ ಬಿಡದೆ ಚೀಲದಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ರು. ಮಂಡಿಪೇಟೆಯ ಮೊದಲ ಕ್ರಾಸ್ನಲ್ಲಿದ್ದ ಕೀರ್ತಿ ನಟ್ಸ್ ಅಂಡ್ ಸ್ಪೈಸಸ್, ಜಯರತ್ನ ಟ್ರೇಡರ್ಸ್, HCM ಈರುಳ್ಳಿ ಟ್ರೇಡರ್ಸ್, ವೀರಭದ್ರೇಶ್ವರ ಟ್ರೇಡರ್ನ ಅಂಗಡಿಗಳ ಬೀಗ ಮುರಿದು ಕಳ್ಳರು ಕೈಚಳಕವನ್ನ ತೋರಿಸಿದ್ದು ಅಂಗಡಿಯಲ್ಲಿ ಸಿಕ್ಕಷ್ಟು ಹಣವನ್ನ ದೋಚಿದ್ದಾರೆ. ಇದಿಷ್ಟಲ್ಲದೆ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿದ್ದ ಡ್ರೈ ಫ್ರೂಟ್ಗಳನ್ನ ಹಾಗೂ ಸುಮಾರು 15 ಕೆಜಿಯಷ್ಟು ಯಾಲಕ್ಕಿಯನ್ನ ಚೀಲದಲ್ಲಿ ತುಂಬಿಕೊಂಡ ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಮಾಸ್ಕ್ ಹಾಕಿಕೊಂಡು ಬಂದ ಐನಾತಿ ಕಳ್ಳ ಚೀಲದಲ್ಲಿ ಡ್ರೈ ಫ್ರೂಟ್ ತುಂಬಿಕೊಳ್ಳುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕಳ್ಳನ ಕೈಚಳಕ ಕಂಡು ಅಂಗಡಿ ಮಾಲೀಕ ಫುಲ್ ಶಾಕ್ಗೆ ಒಳಗಾಗಿದ್ದಾನೆ. ಹಲೋ, ನನ್ನ ಹೆಸರು ವಲಿಭಾಷಾ ಅಂತೇಳಿ. ನಾನು ಇವು ಅಂಗಡಿಗೆ ಪಾರ್ಟ್ನರು. ನಮ್ಮ ಅಂಗಡಿಯಿಂದ ರಾತ್ರಿ ಕಳ್ತನ ಆಗಿದೆ. ನಿನ್ನೆ ರಾತ್ರಿ ಕ್ಯಾಶ್ ಹೋಗಿದೆ, ಡ್ರೈ ಫ್ರೂಟ್ಸ್ ಹೋಗಿದೆ, ಒಂದು ಯಾಲಕ್ಕಿ, ಒಂದು 15 kg ಯಾಲಕ್ಕಿ ಎತ್ಕೊಂಡು ಹೋಗಿದ್ದಾರೆ. ಪಿಸ್ತಾ, ಬಾದಾಮು, ಕಿಶ್ಮಿಶು, ಅಕ್ರೋಟು ಇವೆಲ್ಲ ಐಟಮ್ ಎತ್ಕೊಂಡು ಹೋಗಿದ್ದಾರೆ. ಹಿಂದೆ ಬಾಕಲ ಮುರಿದು ಅದಕ್ಕೆ ಪೊಲೀಸವರು ಬಂದಿದ್ದರು, ನೋಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ಕ್ಯಾಶ್ 1,20,000ವರೆಗೆ ಇತ್ತು, ಅದು ತಗೊಂಡು ಹೋಗಿದ್ದಾರೆ. ಪೂರ್ತಿ ಏನು ಒಂದು ಪೈಸಾ ಉಳಿಸಲಿಲ್ಲ, ಎಲ್ಲ ಬೀಗ ಮುರಿದು ತಗೊಂಡು ಹೋಗಿದ್ದಾರೆ. ಏನು ಇಲ್ಲ, ಒಬ್ಬರೇ ಬಂದಿರೋದು ಕಾಣ್ತಾ ಇದೆ CCTVನಲ್ಲಿ. ಒಳಗೆ ಬಂದಿರೋದು ಒಬ್ಬನೇ ಅಂತ ಕಾಣ್ತಾ ಇರೋದೆ. ಖತರ್ನಾಕ್ ಕಳ್ಳರು HCM ಟ್ರೇಡರ್ಸ್ ನಲ್ಲಿ 1,000 ಹಣವನ್ನ ದೋಚಿದ್ರೆ, ಕೀರ್ತಿ ನಟ್ಸ್ ಅಂಡ್ ಸ್ಪೈಸಸ್ ಅಂಗಡಿಯ ಹಿಂದಿನ ಬಾಗಿಲು ಒಡೆದು ಒಳಗೆ ಬಂದ ಕರೀಮನೊಬ್ಬ ಅಂಗಡಿಯಲ್ಲಿದ್ದ ಸುಮಾರು 1,20,000 ಹಣದ ಜೊತೆ ಕೆಜಿಗಟ್ಟಲೆ ಡ್ರೈ ಫ್ರೂಟ್ಸ್ ಅನ್ನ ಚೀಲದಲ್ಲಿ ತುಂಬಿಕೊಂಡು ಹೋಗಿದ್ದಾನೆ. ಇತ್ತ ಜಯರತ್ನ ಟ್ರೇಡರ್ಸ್, ವೀರಭದ್ರೇಶ್ವರ ಟ್ರೇಡರ್ಸ್ ನಲ್ಲಿಯೂ ಕೂಡ ಇದ್ದ ಹಣವನ್ನ ಕಳ್ಳರು ಎಗರಿಸಿದ್ದಾರೆ. ರಾತ್ರಿ ಕಳೆದು ಬೆಳಗ್ಗೆ ಅಂಗಡಿ ಓಪನ್ಗೆ ಬಂದ ಅಂಗಡಿ ಮಾಲೀಕರಿಗೆ ಕಳ್ಳರ ಕೈಚಳಕದಿಂದ ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಕಳ್ಳತನವಾದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದು CCTV ದೃಶ್ಯಗಳನ್ನ ಕಲೆ ಹಾಕಿದ್ರು. ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಒಬ್ಬ ಕಳ್ಳನೇ ಸರಣಿ ಕಳ್ಳತನ ಮಾಡಿದ್ನಾ ಅಥವಾ 3-4 ಮಂದಿ ಕಳ್ಳರ ಗ್ಯಾಂಗ್ ಸೇರಿಕೊಂಡು ಕಳ್ಳತನ ಮಾಡಿದ್ರಾ ಎಂದು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದು ಕದಿಮರಿಗಾಗಿ ಬಲೆ ಬೀಸಿದ್ದಾರೆ. ಇಲ್ಲಿ ರೋಡ್ನಲ್ಲಿ ತುಂಬ ಕಳ್ಳತನಗಳು ಆಗ್ತಾ ಇದ್ದಾವೆ. ನಾನು ಬೆಳಗ್ಗೆ ಬಂದೆ, ಅದು 8:30ಗೆ ಬಂದೆ. ಬೀಗ ತೆಗಿಬೇಕಾದ್ರೆ ನಮ್ಮ ಬೀಗ ಎಲ್ಲ ಒಡೆದು ಓಪನ್ ಮಾಡಿ ಅಷ್ಟು ಕೆಲಸ ಮಾಡಿ ಬೀಗ ಚೆಚ್ಚಾಕಿದ್ರು. ನಿಮ್ಮ ಅಂಗಡಿದು ಕೂಡ ಬೀಗ ಚೆಚ್ಚಿದ್ದಾರೆ, ಬೀಗ ಚೆಚ್ಚಿದ್ದಾರೆ.
ಆ ಎದುರಂಗಡಿದು ಕಳ್ತನ ಆಗಿದೆ. ಏನಾದರೂ ಅದು ಮಾಹಿತಿ ಸಿಕ್ಕಿದೆ ಸರ್? ಇದು ಯಾರು CCTV ಫುಟೇಜ್ ಏನಾದರೂ ಸಿಕ್ಕಿದೆ? ಅದು ನಮ್ಗೆ ಯಾವುದೂ ಇನ್ನೂ ಮಾಹಿತಿಗೆ ಸಿಗ್ತಾ ಇಲ್ಲ. ಪೊಲೀಸ್ನವ್ರು ಬಂದಿದ್ದರು, ಇನ್ನೂ ವೆರಿಫೈ ಮಾಡ್ತಾರೇ ಅವರೇ. ಕಳ್ಳರ ಅವಳಿ ಜಾಸ್ತಿ ಆಗಿದೆ. ಕಳ್ಳರು ಅವಳಿ ಸಿಕ್ಕಾಬಿಟ್ಟೆ ಆಗಿದೆ. ತುಮಕೂರಲ್ಲಿ ಮಾತ್ರ ಮಂಡಿಪೇಟೆ ಒಳಗೆ ಸುಮಾರು ಅಂಗಡಿಗಳು ಹೊಡಿತಲೇ ಇದ್ದಾರೆ. ನಮ್ಮ ಇದು ಶ್ರೀನಿವಾಸ ಫುಡ್ ಫ್ಯಾಕ್ಟ್ರಿನ ಅಲ್ಲೂ ಕಳ್ತನ ಆಗಿದೆ. ಇಲ್ಲಿ ಟೋಟಲ್ ಎಷ್ಟು ಅಂಗಡಿಲಾಗಿದೆ ಸರ್? ಇಲ್ಲಿ 4 ಅಂಗಡಿಲಾಗಿದೆ. ಒಂದು ಇಲ್ಲಿ ನಮ್ಮ ಅಂಗಡಿ ಇನ್ನೂ ಇದು ಹೊಡೆದಿದ್ದರೆ ಆಗಿಲ್ಲ, ಅಲ್ಲೊಂದು ಅಂಗಡಿ ಆಗಿದೆ. ಅಲ್ಲಿ ಈರುಳ್ಳಿ ಓಪನ್ ಮಾಡೋಕ್ಕೆ ಹೋಗೋರೆ, ಇನ್ನೂ ಅಲ್ಲೂ ಆಗಿಲ್ಲ. ಇದೊಂದು ಅಂಗಡಿ ಆಗಿದೆ, ಅಲ್ಲೆರಡು ಅಂಗಡಿಗಳಾಗಿದ್ದಾವೆ. ಇಷ್ಟೆಲ್ಲ ಆಗ್ತಾ ಇದ್ದಾವೆ. ತುಂಬ ಇದ್ದಾರೆ ಕಳ್ಳರುಗಳು. ಭಾಳ ವರ್ತಕರು ಮಾಡೋದು ಭಾಳ ಕಷ್ಟ ಇದೆ ಈಗ. ರಾತ್ರಿ ಮೋಸ್ಟ್ಲಿ 2-2:30 ಇರಬೇಕು. ಒಂದು 700-800 ರೂಪಾಯಿ ದುಡ್ಡು ಹೋಗಿದೆ, ಒಂದು 200-300 ರೂಪಾಯಿ ಕ್ಯಾಶ್ ಹೋಗಿದೆ ಅಷ್ಟೇ. ಫೋನ್ ಇಟ್ಟೋಗಿದೆ, ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಫೋನ್ ಎತ್ಕೊಂಡೋಗಿಲ್ಲ, ಫೋನ್ ಮಾತ್ರ ಇಲ್ಲೇ ಇದೆ, ಮಿಕ್ಕಿದ ಕ್ಯಾಶ್ ಎತ್ಕೊಂಡೋಗಿದ್ದಾರೆ. ಹಾಂ, ಬೀಗ ಹೊಡೆದಿದ್ದಾರೆ. ಅದೇನೇ ಆಗಲಿ, ಮಂಡಿಪೇಟೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿಯೇ ಪೊಲೀಸ್ ಠಾಣೆ ಇದ್ದು ಕಳ್ಳರು ಯಾವುದೇ ಭಯವಿಲ್ಲದೆ ರಾಜಾರೋಷವಾಗಿ ಅಂಗಡಿಗಳ ಬಾಗಿಲು ಮುರಿದು ಸರಣಿ ಕಳ್ಳತನ ಎಸಗಿದ್ದು ತುಮಕೂರಿಗರನ್ನ ಬೆಚ್ಚಿ ಬಿಡಿಸುವಂತೆ ಮಾಡಿದ್ದಾರೆ. ಕದೀಮರನ್ನ ಆದಷ್ಟು ಬೇಗ ಪೊಲೀಸರು ಹೆಡೆಮುರಿ ಕಟ್ಟುತ್ತಾರಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.